ಸ್ನೇಹಿತರೆ, ಪಂಚಾಯಿತಿ ಲಿಮಿಟಲ್ಲಿ ಈ ಸ್ವತ್ತು 2.0ಗೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ಎಕ್ಸಿಸ್ಟಿಂಗಲ್ಲಿ ಇದ್ದಂಥ ಈ ಖಾತಾಗಳಿಗೆ ಈಗ ಈ ಖಾತಾ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಅಂದರೆ ಫಸ್ಟೇ ಇದ್ದಂಥ ಈ ಖಾತಾದವರು ಈಗ ಹೊಸದಾಗಿ ಈ ಖಾತಾ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಟ್ವಿಸ್ಟ್ ಏನು ಅಂದರೆ, ಹೊಸ ಅಪ್ಲಿಕೇಶನ್ಗಳಿಗೆ ಇನ್ನೂ 3ರಿಂದ 4 ದಿನ ಟೈಮ್ ತೊಗೊಂಡಿದ್ದಾರೆ. ಅದೇ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಇದ್ರ ಹಿಂದಿನ ವಿಡಿಯೋ ನೋಡಿ. ಅದರಲ್ಲಿ ನಾನು ಹೇಳಿದ್ದೀನಿ ಈ ಥರ ಅಪ್ಲಿಕೇಶನ್ ಎಲ್ಲ ಹಾಕ್ಬೋದು, ಬಟ್ ಏನಂದರೆ ಸೇವ್ ಮಾಡಿ ಇಲ್ಲ ಅದನ್ನ ಅಪ್ಲೋಡ್ ಮಾಡೋ ಥರ ಆಪ್ಷನ್ ಯಾವುದು ಬಿಟ್ಟಿಲ್ಲ ಅಂತ ನಾನು ವಿಡಿಯೋ ಮಾಡಿದ್ದೆ. ಇವಾಗ ಅದ್ರ ರಿಲೇಟೆಡೇ ಒಂದು ಅಪ್ಡೇಟ್ ಇದೆ. ಅವ್ರು ಹೇಳಾದ್ಮೇಲೆ ನಾವು ಸ್ವಲ್ಪ ತಲೆ ಕೆಡಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರು, ಅವರೇ ಟೆಲಿ ಸಪೋರ್ಟ್ ಏನಿದೆ ಈಗ ಪಂಚಾಯಿತಿ ಲಿಮಿಟಲ್ಲಿ ಹೆಲ್ಪ್ಲೈನ್ ಒಂದು ಎಸ್ಟಾಬ್ಲಿಷ್ ಮಾಡಿದಾರಲ್ಲ, ಅವರಿಗೆ ಕಾಲ್ ಮಾಡಿ ಅವರು ಡೀಟೇಲಾಗಿ ವಿಚಾರಿಸಿದ್ದಾರೆ. ನಾನು ಮಾಡಿದ್ದೆ, ಬಟ್ ನನ್ನ ಕಾಲು ಅವರು ಎತ್ತಲಿಲ್ಲ. ಹತ್ತತ್ರ 20 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಅವ್ರು ಎತ್ತಲಿಲ್ಲ. ನಿಮ್ಗೊಂದೊಂದು ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ, ಅದರಲ್ಲಿ ಫುಲ್ ಡೀಟೇಲ್ಸ್ ಇದೆ. ನೀವು ಅದನ್ನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನು ನಡೀತಾ ಇದೆ. ನೆಕ್ಸ್ಟ್ ನೀವು ಅವರು ಅಪ್ಲಿಕೇಶನ್ ಬಿಟ್ಟಾದಮೇಲೆ ಯಾವ ಥರ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕ್ಲೀನಾಗಿ ಅವ್ರು ಕೇಳಿದ್ದಾರೆ. ನೀವೆಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯತ್ ಇ ಸ್ವತ್ತು ಸಹಾಯವಾಣಿಗೆ ಸುಸ್ವಾಗತ. ನಿಮ್ಮ ಕರೆಯನ್ನು ಸ್ವೀಕರಿಸಲಾಗುವುದು. ನಾವು ನಿಮ್ಮ ಕರೆಯನ್ನು ಉತ್ತರಿಸುವಾಗ ತಮಗೆ ಉತ್ತಮ ಸೇವೆಯನ್ನು ನೀಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ iswattu.karnataka.gov.in ಲಾಗಿನ್ ಆಗಿರಿ. Welcome to the Gram Panchayat eSwattu helpline of the Rural Development and Panchayat Raj Department, Government of Karnataka. Please hold the line while your call is being connected. In the meantime, you may log into iswattu.karnataka.gov.in. ನಮಸ್ಕಾರ, ಈ ಸ್ವತ್ತಿಗೆ ಸ್ವಾಗತ. ಕರೆಯಲ್ಲಿ ದರ್ಶನ್, ಏನು ಮಾಹಿತಿ ಬೇಕಿದ್ದೀವಿ? ನಮಸ್ಕಾರ. ಇದು ನ್ಯೂ ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಕ ಇನ್ನೂ ಬಿಟ್ಟಿಲ್ಲ ಸರ್, ಆಗ್ತಾ ಇಲ್ಲ? ಇಲ್ಲ ಸರ್, ಅದು ನ್ಯೂ ಅಪ್ಲಿಕೇಶನ್ ಇನ್ನ 2 ದಿವಸ ಟೈಮ್ ಕಾಲಾವಕಾಶಗಳು ಬೇಕಾಗುತ್ತೆ ಸರ್. ಹೌದಾ? ಹೌದು ಸರ್, 2 ದಿವಸ ಆದ್ಮೇಲೆ ಅದು ಅಪ್ಡೇಟ್ ಆಗುತ್ತೆ ಸರ್. ಅದಾದ್ಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು ಸರ್. ಓಕೆ. ಇಸಿ ಎಲ್ಲ ತೆಗೆದಿಟ್ಕೋಬೇಕಲ್ಲ ಮುಂಚೆನೆ? ಹೌದು ಸರ್, ಇಸಿ ನೀವು ಇವತ್ತು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿನ್ನೆ ನಿಮ್ಮ ಹತ್ರ ಇಸಿ ಇರಬೇಕು ಸರ್. ಅದೇ, ಇದು ಓಪನ್ ಆದ್ಮೇಲೆ ಅಪ್ಲೈ ಮಾಡ್ಕೋಬೇಕು ಅಂದ್ರೆ? ಹೌದು ಸರ್. ಇನ್ನು 2 ಡೇಸ್ ಆಗುತ್ತೆ ಸರ್ ಇದು ಹೊಸ ಹೌದು ಅಪ್ಲಿಕೇಶನ್? ಸರ್, ನಿಮಗೆ ಆ ಇಸಿನೂ ಅಷ್ಟೇ. ಆ ಇಸಿ ನಿಮಗೆ 7 ದಿವಸಗಳಷ್ಟೇ ನಿಮಗೆ ಅದು ವ್ಯಾಲಿಡಿಟಿ ಇರೋದು. 7 ದಿವಸಗಳ ನಂತರ ಅದು ಎಕ್ಸ್ಪೈರ್ ಆಯ್ತು ಅಂತಂದ್ರೆ ತಿರ್ಗಾ ನೀವು ಹೊಸ ಇಸಿ ತಗೋಬೇಕಾಗುತ್ತೆ ಈ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ. ಅದಕ್ಕೆ ಇದೆಲ್ಲ ಬಿಟ್ಟ ಮೇಲೆ ತಗೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ? ಹೌದು ಸರ್. ಇದು ಇದ್ರಲ್ಲಿ ಅಪ್ಲೈ ಆದ್ಮೇಲೆ ಆಮೇಲೆ ಅಲ್ಲಿ ಡ್ರಾಫ್ಟ್ ಖಾತಾದಲ್ಲಿ ತೋರಿಸುತ್ತಲ್ವಾ ಸರ್ ಇದಾದ್ಮೇಲೆ? ಹೌದು ಸರ್, ಡ್ರಾಫ್ಟ್ ಖಾತಾ ತೋರಿಸುತ್ತೆ. ಅಪ್ರೂವಲ್ ಆಗೋದಕ್ಕೆ 15 ದಿವಸ ಕಾಲಾವಕಾಶಗಳು ಬೇಕಾಗುತ್ತದೆ. ಅದಾದ್ಮೇಲಿಂದ ನಿಮ್ಗೆ ಅಕ್ನಾಲೇಜ್ಮೆಂಟ್ ಸಿಗುತ್ತೆ ಸರ್, ಫೈನಲ್ ಅಕ್ನಾಲೇಜ್ಮೆಂಟ್. ಫಸ್ಟ್ ಸ್ಟೆಪ್ ನಾವು ನ್ಯೂ ಅಪ್ಲಿಕೇಶನ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಹೌದು ಸರ್. ಅದ್ರ ನಂತರ ನಮ್ಗೆ PD ನಂಬರ್ ತಗೊಂಡೋಗಿ ಡ್ರಾಫ್ಟ್ ಅಲ್ಲಿ ಹುಡುಕ್ಬೇಕು. ಹೌದು ಸರ್. ಸರ್ ಇವಾಗ ಆಗ್ಲೇ ನಿಮ್ದು ಏನಾದ್ರು ಎಕ್ಸಿಸ್ಟಿಂಗ್ ಖಾತಾ ಇದೆಯಾ ಸರ್ ನಿಮ್ದು? ಇಲ್ಲ, ಎಕ್ಸಿಸ್ಟಿಂಗ್ ಇಲ್ಲ ಸರ್. ಹಂಗಾರೆ ನ್ಯೂ ಖಾತಾನೇ ಅಪ್ಲೈ ಮಾಡಬೇಕು ಸರ್. ನ್ಯೂ ಖಾತಾ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಳ್ಳುತ್ತೆ ಸರ್ ಪೋರ್ಟಲ್. ಅದಾಗಿ ಫೈನಲ್ ಸ್ಟೆಪ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಪೇ ಮಾಡಿತ್ತು ಅಂತ ಅಂದ್ರೆ ಸರ್ 15 ದಿವಸದಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ ಸರ್. ಟ್ಯಾಕ್ಸ್ ಎಲ್ಲ ಸ್ವಲ್ಪ ಡಿಲೇ ಆಗಿದೆ ಪೇ ಮಾಡೋದು ಅಂತ ಅಂದ್ರೆ ಅಲ್ಲಿ ಅಕ್ನಾಲೇಜ್ಮೆಂಟ್ ಬರೋದು ಡಿಲೇ ಆಗುತ್ತೆ ಸರ್. ಟ್ಯಾಕ್ಸ್ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಲ್ಲಿ ಟ್ಯಾಕ್ಸ್ ಕೇಳುತ್ತೆ, ಅಲ್ಲೇ ಕಟ್ಬಿಡ್ಬೇಕು ಅಲ್ಲ ಸರ್? ಅದು ಟ್ಯಾಕ್ಸ್ ನ್ಯೂ ಅಪ್ಲಿಕೇಶನ್ ಕೇಳಿದ್ರೆ ಸರ್ ಪಂಚತಂತ್ರ ಪೋರ್ಟಲ್ ಅಂತ ಬರುತ್ತೆ, ಆ ಪೋರ್ಟಲ್ ಅಲ್ಲಿ ನೀವು ಪೇ ಮಾಡಬೇಕು ಸರ್. ಇಲ್ಲಿ PD ಜನರೇಟ್ ಆಗುತ್ತೆ, ಅದು ತಗೊಂಡೋಗಿ ಪಂಚತಂತ್ರದಲ್ಲಿ ಅದು ಕಟ್ಕೊಂಡ್ ಬಂದ್ಮೇಲೆ ಡ್ರಾಫ್ಟ್ ಖಾತಾದಲ್ಲಿ ಬರುತ್ತೆ ಸರ್. ಡ್ರಾಫ್ಟ್ ಖಾತಾ ಬಂದಿರುತ್ತೆ ಸರ್ ಆಗ್ಲೇ, ಬಟ್ ಅದು ನೀವು ಟ್ಯಾಕ್ಸ್ ಇನ್ನು ಅಪ್ಡೇಟ್ ಆಗಿರಲ್ಲ ಅಷ್ಟೇ. ನೀವು ಕಟ್ ಆದ್ಮೇಲೆ ಟ್ಯಾಕ್ಸ್ ಅಪ್ಡೇಟ್ ಆಗಿದ್ರೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಸಿಗುತ್ತೆ ಸರ್. ಈಗ ಎಕ್ಸಿಸ್ಟಿಂಗ್ ಖಾತಾ ಇದ್ರೆ ಮಾತ್ರ ನಾವು ಡ್ರಾಫ್ಟ್ ಅಲ್ಲಿ ಹುಡುಕ್ಬೇಕು? ಹೌದು ಸರ್. ಹೊಸ ಯಾವ್ದು ಖಾತಾ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನ್ಯೂ ಅಪ್ಲಿಕೇಶನ್ ಹಾಕೋಬೇಕು. ಹೌದು ಸರ್. ನ್ಯೂ ಅಪ್ಲಿಕೇಶನ್ ಹಾಕೊಂಡು ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಸರ್. ನಮ್ದು ಆಲ್ರೆಡಿ ಇನ್ನೊಂದು ಖಾತಾ ಇದೆ. ಆಯ್ತು ಸರ್, ಬಟ್ ಅದು ನೀವೇನು ಮಾಡ್ಕೊಳಂಗಿಲ್ಲಲ್ಲ ಸರ್? ಅದು ಖಾತಾ ಅದು ಇರೋದು ಡ್ರಾಫ್ಟ್ ಆಗಿ ಸರ್. ನೀವು ಆ ಡ್ರಾಫ್ಟ್ ಖಾತಾನ ನೋಡಿ ಒಂದ್ಸಲಿ, ಯಾಕಂದ್ರೆ ಎಲ್ಲಾ ಡ್ರಾಫ್ಟ್ ಖಾತಾದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಇರೋದಿಲ್ಲ ಸರ್. ಬರೀ ನಮ್ಮ ರೆಫರೆನ್ಸ್ಗೆ ಅಂತ ಖಾತಾ ಇರುತ್ತೆ ಅಷ್ಟೇ. ಓಕೆ. ಸೊ ನೀವು ಅದಕ್ಕೂ ನೀವು ಮ್ಯಾನ್ಯುವಲ್ ಆಗಿರೋ ಖಾತಾನ ಅದನ್ನ KYC ಮಾಡ್ಕೊಂಡು ನೀವು ಅದನ್ನ ಈ ಪೋರ್ಟಲ್ ಅಲ್ಲಿ ನೀವು ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ಅದು ಈ ಖಾತಾ ಆಗುತ್ತೆ. ಡ್ರಾಫ್ಟ್ ಅಲ್ಲಿ ಇದ್ದ ತಕ್ಷಣ ಅದು ಈ ಖಾತಾ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಅದು ನಿಮ್ಮ ರೆಫರೆನ್ಸ್ಗೋಸ್ಕರ ಕೊಟ್ಟಿರೋ ಒಂದೇ ಒಂದು ಖಾತಾ. ಸರ್ ಆಮೇಲೆ ಇನ್ನೊಂದು ಆಲ್ರೆಡಿ ನಮ್ದು 11B ಒಂದಿದೆ ಸರ್, ಆಲ್ರೆಡಿ ಖಾತಾ ಇದೆ, PD ನಂಬರು ಇದೆ, ಟ್ಯಾಕ್ಸ್ ಎಲ್ಲ ಕಟ್ತಾ ಇದೀವಿ. ಆಯ್ತು ಸರ್. ಅದು ನೀನೇನು ಮಾಡ್ಕೊಳಂಗಿಲ್ಲ ಅಲ್ವಾ ಸರ್? ಅದು ಹಂಗೆ ಇರುತ್ತೆ.
11B ಅಲ್ಲಿರೋದು ಸೈಟ್ ಬಂದ್ಬಿಟ್ಟು ರೆವೆನ್ಯೂ ಸೈಟ್ ಸರ್ ಅದು? ಅದು ಪಂಚಾಯತಿಯಿಂದ 2012 ಕಟ್ಕೊಂಡ್ ಬರ್ತಾ ಇದ್ವಿ ಖಾತಾ. ಹೌದು ಅದು ಕಂಪ್ಯೂಟರ್ ಖಾತಾ ಇದೆ ಸರ್. ಅದು ಹಂಗಾರೆ ಏನು ತೊಂದರೆ ಇಲ್ಲ ಸರ್, ಅದ್ರಲ್ಲಿ ಏನು ತೊಂದರೆ ಅಲ್ಲೇನ್ ಡ್ರಾಫ್ಟ್ ಅಂತ ತೋರಿಸ್ತಾ ಇಲ್ಲ, ಪ್ರೀವಿಯಸ್ ಖಾತಾ ನ್ಯೂ ಖಾತಾ ಅಂತ ತೋರಿಸ್ತಾ ಇದೆ ಸರ್. ಪ್ರೀವಿಯಸ್ ಸರ್ ಅದ್ರದ್ದು ಏನು ತೊಂದರೆ ಇಲ್ಲ ಬಿಡಿ ಸರ್. ಸರ್ ಅದು ನಮ್ಗೆ ಪ್ರಿವ್ಯೂ ಒನ್ಲಿ ಅಂತ ಬರ್ತಾ ಇದೆ. ಪ್ರಿವ್ಯೂ ಒನ್ಲಿ ಬೇಡ, ನಾವು ಡೈರೆಕ್ಟ್ ಆಗಿ ತಗೋಬೇಕು ಅಂದ್ರೆ ದುಡ್ಡು ಕಟ್ಟೋದು ಹೆಂಗೆ ಸರ್ ಅದು? ದುಡ್ಡು ಕಟ್ಟೋ ಅಂತ ಅವಶ್ಯಕತೆ ಏನೂ ಇರಲ್ಲ ಸರ್. ಅಲ್ಲಿ ನಿಮ್ಗೆ ಅಕ್ನಾಲಜ್ಮೆಂಟ್ ಸಿಕ್ಕಾದ್ಮೇಲೆ ನಿಮ್ಗೆ 50 ರೂಪಾಯಿ ಪ್ರಿಂಟ್ ಚಾರ್ಜ್ ಅಂತ ತಗೋತಾರೆ ನಾವು ಅಷ್ಟೇ. ಓಕೆ, ಅದು ಬಿಟ್ಟರೆ ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ಬೇಕು ಸರ್ ಇಲ್ಲಿ ಅಷ್ಟೇ, ಏನು ಮ್ಯಾಂಡೇಟ್ರಿ. ಮಾಡಿದ್ವಿ ಸರ್. ಈಗ ಪ್ರಿವ್ಯೂ ಒನ್ಲಿ ಅಂತ ಬರುತ್ತೆ 11B ತಗೊಳಕ್ ಹೋದ್ರೆ, ಪ್ರಿವ್ಯೂ ಒನ್ಲಿ ಅಂತ ಬರಬಾರ್ದು, ಹಂಗೆ ತಗೋಬೇಕು ದುಡ್ಡು ಕಟ್ತೀವಿ ಅಂದ್ರೆ ಎಲ್ಲಿ ತಗೋಬೇಕು ಸರ್ ಅದು? ಸರ್ ಆ ಥರದಿಂದ ನಮ್ಗೇನು ಅಪ್ಡೇಟ್ ಸಿಕ್ಕಿಲ್ಲ ಸರ್ ಅದ್ರ ಬಗ್ಗೆ. ಹಾಂ ಸರ್. ಓಕೆ ಸರ್, ಒಂದು 2 days ಬಿಟ್ಟು ಟ್ರೈ ಮಾಡ್ತೀವಿ ಹಂಗಾರೆ ಹೊಸ ಅಪ್ಲಿಕೇಶನ್. ಹಾಂ ಸರ್, ಧನ್ಯವಾದಗಳು. ಅಂದ್ರೆ ಯಾವ್ದಾದ್ರು ಇಂಥ ಡಿಸ್ಟಿಕ್ ಅಂತ ಬಿಟ್ಟಿದ್ದಾರಾ ಸರ್ ಈಗ? ಎಲ್ಲ ಡಿಸ್ಟಿಕಲ್ಲೂ ಅಪ್ಲೈ ಇದೆ ಸರ್, ಎಲ್ಲ ಡಿಸ್ಟಿಕಲ್ಲಿನೂ ಅಪ್ಲೈ ಇದೆ. ಕರ್ನಾಟಕ, ಎಂಟೈರ್ ಕರ್ನಾಟಕ ಎಲ್ಲರೂ ಅಪ್ಲೈ ಮಾಡ್ಬೋದು ಸರ್. ಅದಕ್ಕೆ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಇದನ್ನ ಪೋರ್ಟಲ್ನ ಲಾಂಚ್ ಮಾಡಿರೋದು. ಸರ್ ಈಗ ನ್ಯೂ ಅಪ್ಲಿಕೇಶನ್ ಯಾವ ಡಿಸ್ಟಿಕ್ ಅಲ್ಲೂ ತಗೊಂತಾ ಇಲ್ವಾ ಇನ್ನು? ಇಲ್ಲ ಸರ್, ಇನ್ನು ಯಾವುದೇ ಡಿಸ್ಟಿಕಲ್ಲಿ ಇನ್ನೂ ಅದು ತಗೋತಾ ಇಲ್ಲ ಸರ್. ಅದು ಯಾಕಂದ್ರೆ ಪೋರ್ಟಲ್ ಲಾಂಚ್ ಆಗಿರೋದು ಇವತ್ತು. ಹೌದು ಸರ್. ಅದಕ್ಕೋಸ್ಕರ ಇನ್ನೊಂದು 2-3 days ಅಲ್ಲಿ ಅದು ಅವೈಲೇಬಲ್ ಆಗುತ್ತೆ ಸರ್. ಅದು ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹೆಚ್ಚಿನ ಮಾಹಿತಿಗಾಗಿ ಇದೇ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಶುಭ ದಿನ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.